ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಯನ್ನು ತಿಳಿಸ್ತೀನಿ ಪ್ರಿಯರೇ. ಈ ವಿಡಿಯೋ ನಾನೇನು ಪ್ರೆಸೆಂಟ್ ಮಾಡ್ತಾ ಇದ್ದೀನೋ ಇದು ಬಹಳ ಇಂಪಾರ್ಟೆಂಟ್ ಆದದ್ದು. ಇದು ಬಹಳ ನಾಲೆಡ್ಜ್ ಕೊಡುತ್ತೆ. ನಾವು ಭಕ್ತಿ ಮಾತ್ರ ಅಂದ್ರೆ ಭಕ್ತಿ ಪಕ್ಕದಲ್ಲೂ ಸಹ ಕಾನೂನು ಪರವಾಗಿ ಏನಾಗ್ತಿದೆ ಅನ್ನುವಂಥ ಅರಿವು ಜ್ಞಾನ ಎಲ್ಲ ಕ್ರೈಸ್ತರಿಗಿರಬೇಕು. ಕ್ರೈಸ್ತ ಪ್ರಪಂಚದಲ್ಲಿ ಇದು ಇರಬೇಕು ಅಂತ ಈ ವಿಡಿಯೋ ಯಾವ್ದ್ರ ಕುರಿತು ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನಾನು ಈ ತಮ್ನೇಲ್ ನಿಮ್ಮ ಮುಂದೆ ಇಟ್ಟಿದ್ದೀನಲ್ಲ, ಯಾವುದು ಆ ಪಾಸ್ಟರ್ಗೆ ಕೋರ್ಟ್ ಆ ತೀರ್ಪು ಕೊಟ್ಟಿತ್ತು. SC ಸ್ಟೇಟಸ್ ಏನಾಯಿತು ಡೀಟೇಲ್ಸ್ ಇನ್ಸೈಡ್ ಅಂತ. ಆ ಪಾಸ್ಟರ್ ಯಾರು, ಆ ಕೋರ್ಟ್ ಏನು ಕೊಡ್ತು, ಆ ತೀರ್ಪು ಏನು ಆಗಿತ್ತು, SC ಸ್ಟೇಟಸ್ ಏನಾಯಿತು ಅನ್ನೋದು ನಾವೀಗ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇದು ನಡೆದಿದ್ದು ಬಂದು ಆಂಧ್ರ ಪ್ರದೇಶನಲ್ಲಿ ನಡೆದಿದ್ದು. ಆಂಧ್ರ ಪ್ರದೇಶನಲ್ಲಿ ನಡೆದಿರಬೇಕಾದಾಗ ನೀವು ಮೇಲೆ ಸ್ಕ್ರೀನ್ ಮೇಲೆ ನೋಡ್ಬೋದು, AP ಹೈಕೋರ್ಟ್ ಏನು ಹೇಳುತ್ತಂದ್ರೆ ಕನ್ವರ್ಟ್ಸ್ ಟು ಕ್ರಿಸ್ಟಿಯಾನಿಟಿ ಲೂಸ್ SC ಸ್ಟೇಟಸ್ ಅಂತ. ಒಂದು ವೇಳೆ ಕ್ರೈಸ್ತತ್ವಕ್ಕೆ ಏನಾದರೂ ನೀನು ಕನ್ವರ್ಟ್ ಆದರೆ ನಿನ್ಗಿದ್ದಂಥ ಆ SC ಸ್ಟೇಟಸ್ ಇದೆಯಲ್ಲ ಅದನ್ನು ಕಳ್ಕೋತೀಯ ಅಂತ ಅರ್ಥ. ಹಾಗಾದರೆ ಇದು ಎಲ್ಲಾಯಿತು ಅಂತ ನಾವು ನೋಡಿದ್ವಿ. ಈಗ ಇದನ್ನ ಈ ತೀರ್ಪು ಕೊಟ್ಟವ್ರ ಹೆಸರು ಬಂದು ಜಸ್ಟಿಸ್ N ಹರಿನಾಥ್ ಅಂತ ಇವರು. ಹಾಗಾದರೆ ಕೇಸ್ ಏನು ಅಂತ ಗೊತ್ತಾದರೆ ನಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಕೇಸ್ ಏನು ಅಂದರೆ ಚಿಂಟಳ ಆನಂದ್ ಕೊತ್ತಪಾಲಂ ಗುಂಟೂರು ಡಿಸ್ಟಿಕ್ ಅಲ್ಲಿ ಇವರು ಪಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷದಿಂದ? 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಏನಾಯ್ತು, ಜಾನ್ 2021 ಇವರು 10 ವರ್ಷದಿಂದ ಏನ್ ಪಾಸ್ಟರ್ ಕೆಲಸ ಮಾಡ್ತಾ ಇದ್ರು, ಚಂದೂಲು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೇಸ್ನ ಇವ್ರು ರಿಜಿಸ್ಟರ್ ಮಾಡ್ತಾರೆ. ಏನ್ ಆ ಕೇಸು ಅಂದ್ರೆ ಅಕ್ಕಾಲ ರಾಮಿರೆಡ್ಡಿ ಅಂಡ್ ಅದರ್ಸ್. ಇವರು ನಿನ್ನ ಜಾತಿ ಇದು, ನಿನ್ನ ಜಾತಿ ಹೀಗಿದೆ ಅಂತ ಹೇಳಿ ಅವ್ರನ್ನ ಜಾತಿ ವಿಷಯವಾಗಿ ನಿಂದನೆ ಮಾಡಿ ಅಬ್ಯೂಸ್ ಮಾಡ್ತಾರೆ. ಹಾಗಾಗಿ ಈ ವ್ಯಕ್ತಿ ಆಗ ಚಂದೋಲ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾನೆ. ಕಂಪ್ಲೇಂಟ್ ಕೊಟ್ಟಾಗ ಇದನ್ನ ಅವರು ಚಾಲೆಂಜ್ ಮಾಡ್ತಾರೆ. ಚಾಲೆಂಜ್ ಮಾಡಿದ್ಮೇಲೆ ಈಗ ಏನಾಗುತ್ತೆ, ಈಗ ಒಂದು ವಿಶೇಷವಾದ ವಿಷಯ ನಡೆಯುತ್ತೆ. ಏನು ಅಂದ್ರೆ ಈ ರಾಮಿರೆಡ್ಡಿ ಏನಿದಾರಲ್ಲ ಅವರು ಪರವಾಗಿರುವಂತ ಕೌನ್ಸಿಲ್ ಅಂದ್ರೆ ಲಾಯರ್ ಅವ್ರೇನ್ ಮಾಡ್ತಾರೆ ಅಂದ್ರೆ ಆರ್ಗ್ಯೂ ಮಾಡ್ತಾರೆ. ಅವ್ರ ಹೆಸರು ಪನಿದತ್ ಅಂತ. ಏನ್ ಆರ್ಗ್ಯೂ ಮಾಡ್ತಾರೆ, ಅವ್ರು ಹೇಳ್ತಾರೆ ಆನಂದ್ ಅವರು 10 ವರ್ಷದಿಂದ ಪಾಸ್ಟರ್ ಕೆಲಸ ಮಾಡ್ತಾ ಇದಾರೆ, ಕ್ರಿಸ್ಟಿಯಾನಿಟಿ ಕನ್ವರ್ಟ್ ಆಗಿದ್ದಾರೆ. ಈಗಿರುವಲ್ಲಿ ಅವರು ಯಾವುದೇ ರೀತಿಯಾಗಿ SC ಮೆಂಬರ್ ಆಗಿ ಕಾನ್ಸ್ಟಿಟ್ಯೂಷನಲ್ ಅಡಿಯಲ್ಲಿ ಅವರಿಗೆ ಏನು ಒದಗಿಸಲ್ಪಟ್ಟಿದೆಯೋ ಆ ಸ್ಟೇಟಸ್ ಅನ್ನ ಅವರು ಅದನ್ನ ಪಡ್ಕೊಳಕ್ಕಾಗಲ್ಲ, ಅದನ್ನ ಅವರು ಕ್ಲೇಮ್ ಮಾಡಕ್ಕಾಗಲ್ಲ ಅಂತ ಹೇಳಿ ಅವರು ವಾದ ಮಾಡ್ತಾರೆ. ಹಾಗಾಗಿ ಅವರು SC ಆಕ್ಟ್ ಏನ್ ಇಟ್ಕೊಂಡಿದಾರೋ ಅದು ಚಲಾವಣೆ ಆಗೋದಿಲ್ಲ, ಮತ್ತೆ ಈ ಕೇಸ್ ಇವ್ರು ಏನ್ ಹಾಕಿದಾರೋ ಅದು ಇನ್ವ್ಯಾಲಿಡ್ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಆನಂದ್ ಅವ್ರ ಕೌನ್ಸಿಲ್, ಅದೇ ಪಾಸ್ಟರ್ ಕೌನ್ಸಿಲ್ ಈರಿಯಾ ಸತೀಶ್ ಕುಮಾರ್ ಅವ್ರೇನ್ ಹೇಳ್ತಾರೆ ಕೌಂಟರ್ ಆಗಿ, ಇಲ್ಲ ಅವ್ರ ಹತ್ರ SC ಹಿಂದೂಸ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ, ಅದು ವ್ಯಾಲ್ಯೂಡ್ ಆಗಿದೆ, ಜೆನ್ಯೂನ್ ಆಗಿದೆ, ಅದು ಎಲಿಜಿಬಿಲಿಟಿಯಲ್ಲಿ ಕೊಡುತ್ತೆ, ಅವ್ರನ್ನ ಈ ಆಕ್ಟ್ ಅಲ್ಲಿ ಪ್ರೊಟೆಕ್ಷನ್ ಕೊಡೋದಕ್ಕೋಸ್ಕರ ಅಂತ ಹೇಳ್ತಾರೆ. ಇದನ್ನೆಲ್ಲ ವಾದ ವಿವಾದಗಳನ್ನ ಗಮನಿಸಿದ ನಂತರ ಈಗ ಜಸ್ಟಿಸ್ ಹರಿನಾಥ್ ಅವರು ಒಂದು ವಿಷಯನ ಕ್ಲಾರಿಫೈ ಮಾಡ್ತಾರೆ. ಏನಂತಂದ್ರೆ ಇದು ಬಹಳ ಪ್ರಾಮುಖ್ಯವಾದಂತ ತೀರ್ಪನ್ನ ಕೊಡ್ತಾರೆ. ಏನು, ಒಂದು ವ್ಯಕ್ತಿ ಕ್ರಿಸ್ಟಿಯಾನಿಟಿಗೆ ಏನಾದ್ರು ಕನ್ವರ್ಟ್ ಆದ್ರೆ ಆ ವ್ಯಕ್ತಿ SC ಸ್ಟೇಟಸ್ ಅನ್ನ ಕಳ್ಕೋತಾನೆ. ಹಾಗಾಗಿ ಅವನ ಸರ್ಟಿಫಿಕೇಟ್ ಯಾವುದೇ ರೀತಿಯಲ್ಲಿ ವ್ಯಾಲಿಡ್ ಅಲ್ಲ. ಅವಾಗ ಕೋರ್ಟ್ ಈ ರೀತಿಯಾಗಿ ನೋಟ್ ಮಾಡಿ ಹೇಳ್ತು, ಯಾವುದೇ ರೀತಿಯಾಗಿ ಅವನು SC ST ಆಕ್ಟ್ ನ ಅಡಿಯಲ್ಲಿ ಅವನು ಪ್ರೊಟೆಕ್ಷನ್ ನ ತಗೊಳಕ್ಕಾಗೋದಿಲ್ಲ ಅಂತ ಹೇಳುತ್ತೆ. ಈ SC ST ಆಕ್ಟ್ ಯಾಕೆ ಮಾಡಿದ್ದಾರೆ ಅಂದ್ರೆ, ಯಾರಿಗಾದ್ರೂ SC ST ಆಕ್ಟ್ ನ ಅಡಿಯಲ್ಲಿ ಅವರನ್ನ ನೀನು ಈ ಜಾತಿಯವನು ಆ ಜಾತಿಯವನು ಅಂತ ಹೇಳಿ ಅವನ ವಿರುದ್ಧವಾಗಿ ಅವನನ್ನ ಮಿಸ್ಯೂಸ್ ಮಾಡುವಾಗ, ಅಟ್ರಾಸಿಟೀಸ್ ಏನಾದ್ರು ಮಾಡುವಾಗ ಆ ಪ್ರೊಟೆಕ್ಷನ್ ಕೊಡೋದಕ್ಕೋಸ್ಕರ ಈ ಆಕ್ಟ್ ಇದೆ ಅಂತ ಅವರು ಕ್ಲಿಯರ್ ಮಾಡಿದ್ದಾರೆ. ನಂತರ ಅವ್ರು ಹೇಳಿದ್ದೇನು ಗೊತ್ತಾ, ಲಾಸ್ಟ್ ನೀವು ನೋಡ್ಬೋದು ಇಲ್ಲಿ, ದ ಕೋರ್ಟ್ ಫೌಂಡ್ ದಟ್ ಆನಂದ್ ಹ್ಯಾಡ್ ಮಿಸ್ಯೂಸ್ಡ್ ದಿ SC ST ಆಕ್ಟ್. ಆನಂದ್ ಅವರು ಈ ಆಕ್ಟ್ ನ ಮಿಸ್ಯೂಸ್ ಮಾಡಿದ್ದಾರೆ ಫಾಲ್ಸ್ ಕಂಪ್ಲೇಂಟ್ ಕೊಟ್ಟು. ಹಾಗಾಗಿ ವಿಟ್ನೆಸ್ ಕನ್ಫರ್ಮ್ ಮಾಡುತ್ತೆ ಏನಂತ, ಇವರು 10 ವರ್ಷದಿಂದ ಪಾಸ್ಟರ್ ಸೇವೆ ಮಾಡ್ತಾ ಇದಾರೆ, ಆ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಅಂತ ಹೇಳಿದ ಮೇಲೆ ಈಗ ಕೋರ್ಟ್ ಇದನ್ನ ಕ್ರಿಟಿಸೈಸ್ ಮಾಡಿ ಪೊಲೀಸ್ ಅವ್ರನ್ನು ಸಹ ಅವರಿಗೆ ಒಂದು ಈ ಕೇಸನ್ನ ನೀವು ಮೊದಲೇ ರಿಜಿಸ್ಟರ್ ಮಾಡಬೇಕಾದಾಗ ವೆರಿಫೈ ಮಾಡಕ್ಕಾಗಲ್ವಾ ಏನು ಎತ್ತ ಅಂತ ಹೇಳಿ ಪೊಲೀಸ್ ಅವ್ರನ್ನು ಸಹ ಬೈದಿದ್ದಾರೆ.
ಸೊ ಓವರ್ ಆಲ್ ಏನ್ ಅರ್ಥ ಆಗುತ್ತೆ ಅಂದ್ರೆ ಈ ಕೇಸಿನಿಂದ ನಮಗೆ ಒಂದು ವ್ಯಕ್ತಿ ಕ್ರಿಸ್ಟಿಯಾನಿಟಿಗೆ ಏನಾದ್ರು ಕನ್ವರ್ಟ್ ಆಗಿದ್ರೆ ಅವನು SC ಆಗಿದ್ದೋ ST ಆಗಿದ್ದೋ ಅವನು ಆ ಒಂದು ಸ್ಟೇಟಸ್ ಅನ್ನ ಕಳ್ಕೋತಾನೆ. ಇಲ್ಲಿ ಪಾಸ್ಟರ್ ಕೆಲಸನೂ ಮಾಡ್ತಾ, ಇಲ್ಲಿ SC ಆಗಿದ್ದು ನಂತರ ಎರಡೂ ಬೇಕು ಅಂದ್ರೆ ಆಗೋದಿಲ್ಲ. ಹೀಗಿರುವಲ್ಲಿ ವಿಷಯ ಏನು ಅಂದ್ರೆ, ಒಂದು ವೇಳೆ ನೀನು SC ಆಗಿದ್ದು ನಿನ್ನಲ್ಲಿ ಏನಾದ್ರೂ SC ಸರ್ಟಿಫಿಕೇಟ್ ಇದ್ರೆ ಆ ಸರ್ಟಿಫಿಕೇಟ್ ನಾನು SC ಅಂತ ತೋರಿಸೋದೇ ಆದ್ರೆ ತದನಂತರ ಅದರ ಜೊತೆಗೆ ನೀನ್ ಕ್ರಿಸ್ಟಿಯಾನಿಟಿನೂ ಫಾಲೋ ಮಾಡ್ತಾ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಸಮಾಜ ಮಧ್ಯದಲ್ಲಿ ನೀನ್ ಕ್ರಿಶ್ಚಿಯನ್ ಅಂತ ಹೇಳ್ತಾ ನೀನ್ ಬೈಬಲ್ ಇಟ್ಕೊಂಡು ಹೋಗೋದು ಬರೋದು ಎಲ್ರಿಗೂ ಗೊತ್ತಾಗಿತ್ತು. ಅದ ನಂತರ ನೀನ್ ಮತ್ತೆ ಹೋಗಿ SC ST ಆಕ್ಟ್ ನ ಅಡಿಯಲ್ಲಿ ನೀನ್ ಏನಾದ್ರೂ ಪ್ರೊಟೆಕ್ಷನ್ ಕ್ಲೈಮ್ ಮಾಡಿದ್ರೆ ಅದು ಚಲಾಮಣೆ ಆಗೋದಿಲ್ಲ. ಯಾಕಂದ್ರೆ ನೀನ್ ಕ್ರಿಸ್ಟಿಯಾನಿಟಿ ಕನ್ವರ್ಟ್ ಆಗಿದ್ಯಾ ಅನ್ನೋ ವಿಷಯನ ನಾವು ಗಮನದಲ್ಲಿ ಇಟ್ಕೊಬೇಕು. ಸೊ ಹೀಗಿರೋಲ್ಲಿ ಒಂದ್ ವೇಳೆ ನಿಮ್ಮ ಹತ್ರ ಇನ್ನೂ ಏನಾದ್ರು SC ST ಇನ್ನ ಸರ್ಟಿಫಿಕೇಟ್ ಏನಾದಿದ್ರೆ ಈ ವಿಷಯ ನೀವು ಆಲೋಚನೆ ಮಾಡಿ ನಂತರ ನಿಮ್ಮ ಪಾಸ್ಟ್ ಹತ್ರನೂ ಈ ವಿಷಯವನ್ನ ಇಟ್ಟು ಚರ್ಚೆ ಮಾಡಿ, ಮತ್ತೆ ಗೊತ್ತಿರುವಂತ ಹಿರಿಯರ ಹತ್ರ ಮತ್ತೆ ಯಾರನ್ನ ಕ್ರಿಶ್ಚಿಯನ್ ಲಾಯರ್ಸ್ ಇದ್ರೆ ಅವ್ರ ಹತ್ರನೂ ಸಹ ಇದು ಕುತ್ಕೊಂಡು ಚರ್ಚೆ ಮಾಡಿ ಇದಕ್ಕೆ ಬೇರೆ ಏನಾದ್ರೂ ಪರಿಹಾರ ಇದೆಯಾ, ನಾವು ಬೇರೆ ಏನಾದ್ರೂ ಆಲ್ಟರ್ನೇಟಿವ್ ಆಗಿ ಹೋಗ್ಬೋದಾ ಅನ್ನೋದನ್ನ ನೀವು ಕೇಳಿದ್ರೆ ಅವರು ಅದಕ್ಕೊಂದು ಪರಿಹಾರವನ್ನ ಕೊಡ್ತಾರೆ. ಆದ್ರೆ ಈ ಕೋರ್ಟ್ ತೀರ್ಪು ಮಾತ್ರ ಇದೆಲ್ಲರಿಗೂ ಅನ್ವಯಿಸುತ್ತೆ. ಹಾಗಾಗಿ ಇದು ಬಹಳ ಎಚ್ಚೆತ್ಕೋಬೇಕು. ಭಕ್ತಿ ಅಂತ ನಾವ್ ಹೇಳ್ತೀವಿ, ಭಕ್ತಿ ಇದ್ರಲ್ಲೂ ಸಹ ಕಾನೂನಿನಲ್ಲಿ ನಮ್ಮ ವಿಷಯವಾಗಿ, ನಮ್ಮ ಪರವಾಗಿ, ನಮ್ಮ ವಿರುದ್ಧವಾಗಿ ಏನೇನಿದೆ ಅನ್ನುವಂತ ಅರಿವು ಜ್ಞಾನವನ್ನು ಸಹ ನಾವು ಇಟ್ಕೋಬೇಕು. ಹಾಗಾಗಿ ಈ AP ಹೈಕೋರ್ಟ್ ಕೊಟ್ಟಿರುವಂತ ಈ ತೀರ್ಪು ಬಹಳ ಮಹತ್ವವಾದದ್ದು. ಹಾಗಾಗಿ ಅವ್ರು ಚಾಲೆಂಜ್ ಮಾಡಿದಾಗ ಆ ಚಾಲೆಂಜ್ ಅಲ್ಲಿ ಈಗ ಪಾಸ್ಟರ್ ಕೇಸನ್ನ ಸೋತಿದ್ದಾರೆ. ಹೀಗಿರುವಲ್ಲಿ ಇದು ನಿಮ್ಮ ಬಳಿಗೂ ಬರ್ಬೋದು. ಯಾರಾದ್ರೂ ನೀನ್ SC ಆಗಿದ್ದು ಸಹ ನೀನ್ ಈ ರೀತಿಯಾಗಿ ಕ್ರಿಸ್ಟಿಯಾನಿಟಿನ ಪ್ರಾಕ್ಟೀಸ್ ಮಾಡೋದು ಸರಿ ಇಲ್ಲ ಅಂತ ಹೇಳಿದಾಗ ಅವ್ರಿಗೆ ನಿಮ್ಮದೇ ಆದಂತ ಒಂದು ಉತ್ತರವನ್ನು ನೀವು ಕೊಡೋದಕ್ಕೆ ರೆಡಿ ಆಗಿ. ಇದು ನಿಮ್ಮ ಗಮನಕ್ಕೆ ನಿಮ್ಮ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಹೀಗಿರುವಲ್ಲಿ ನಿಮ್ಗೆ ಈಗ ಅರ್ಥ ಆಗಿರುತ್ತೆ ಆ ತಮ್ಮನೇಲಿ ಏನು ಅಂತ, ಆ ಪಾಸ್ಟರ್ಗೆ ಕೋರ್ಟ್ ಆ ತೀರ್ಪು ಏನು ಕೊಟ್ಟಿತ್ತು ಅಂತ. ಈ ಪಾಸ್ಟರ್ ಯಾರು, ಈ ಕೋರ್ಟ್ ಯಾವುದು, ನಂತರ ಆ ತೀರ್ಪು ಏನು ಅನ್ನೋದನ್ನ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿರುತ್ತೆ. ಸೊ ಹಾಗಾಗಿ ಈ ವಿಷಯದ ಮೇಲೆ ಧ್ಯಾನ ಮಾಡ್ರಿ, ಕಂಪ್ಲೀಟ್ ಆಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ಒಳ್ಳೆ ವಿಷಯ ನಿಮ್ ಮುಂದೆ ತಂದಿರ್ಬೇಕಾದಾಗ ಇದೆಲ್ರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸ್ಲಿ. ಥ್ಯಾಂಕ್ ಯು.